ಏನಾದರೂ ಒಂದು ನಮ್ಮದೇ ಡೆವಲಪ್ ಮಾಡಬೇಕಂತ ತುಂಬ ಆಸೆ. ಸಸಿಗೆ 6 ತಿಂಗಳು ಕಾಲುವೆ ನೀರಾಗುತ್ತೆ, 6 ತಿಂಗಳು ವಿಕೆಯಲ್ಲಿ ಒಂದು ಆ್ಯಪಲ್ ಗಿಡ ತಂದು ಹಾಕಿದ್ದೀನಿ. ಹೈಬ್ರಿಡ್ ಪಪಾಯ ಇದು ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಉದ್ದ ಬೆಳೆದೈತೆ. ಅದೇ ಥರ ಯೂರಿಯಾ ಅದು ಇದು ಹಾಕಲ್ಲ, ಎಲ್ಲ ನಾಟಿ ಗೊಬ್ಬರನೇ. 250 ಗಿಡ ಇದೆ ಅಡಿಕೆ ಗಿಡ. ಇವತ್ತು ವ್ಲಾಗ್ ಮಾಡ್ತಿರೋದು ನಮ್ಮೂರಿಂದ. ನಮ್ಮೂರು ಕೆರೆ ಇದೆ ನೋಡಿ. ನಮ್ಮೂರು ಕೆರೆ ಯಾವುದು, ನಮ್ಮೂರು ಯಾವುದು ಅಂದರೆ, ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಊರಿಗೆ ಬಂದಿದ್ವಿ. ಹಾಗೆ ನಮ್ಮ ಗದ್ದೆ ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅದೆಲ್ಲ ನಮ್ಮದೇ, ಇದೆಲ್ಲ ನಮ್ಮದೇ, ಇದೆಲ್ಲ ನಮ್ಮದೇ. ಬೇಳೆನಾ ಅದು? ಟೊಮೆಟೊ ಅಲ್ಲ? ಇದೆಲ್ಲ ಅಡಿಕೆ ಅಡಿಕೆ, ಇದೆಲ್ಲ ಬೇಳೆ. ಯಾವುದು? ಇದೆಲ್ಲ ಬದನೆಕಾಯಿ ಗಿಡನಾ? ಇದು ಬೇಳೆನಾ? ಹೆಂಗ್ ಬರುತ್ತೆ ಇದು ಬೇಳೆ? ತೋರಿಸು, ಹೆಂಗ್ ಬರುತ್ತೆ? ಓ, ಇದನ್ನ ತೊಗರಿಕಾಯ ಇದು? ಅದು ಹೆಂಗಿರುತ್ತೆ? ಅದು ಹೊಡೆದ್ರೆ ಬೇಳೆ ಅದೇ ಆಗೋದು ಇದೆಯಲ್ಲ. ಓಕೆ. ಈ ಥರ ಕಾಯ ಬಿಡಿಸ್ಬಿಟ್ಟು ತೋರಿಸಿ. ಓಕೆ ಓಕೆ. ಇದು ಹೋಲ್ಡ್ ಮಾಡಿದ್ರೆ ಬೇಳೆ, ಹೋಲ್ಡ್ ಮಾಡಿದ್ರೆ ಬೇಳೆ, ತೊಗರಿ ಬೇಳೆ. ಓಕೆ, ತಿನ್ಬೋದು ಅದನ್ನ? ಈ ಥರ ಆಗುತ್ತಾ? ಈ ಥರ ಫುಲ್ ಡ್ರೈ ಆಗಿಬಿಡ್ಬೇಕಾ? ಓಕೆ. ಈ ಥರ ಅದನ್ನು ಫುಲ್ ಇದೆಲ್ಲ ಬೇಳೆನೇನಾ? ಎಷ್ಟಾಗ್ಬೋದು ಇದು ಒಂದು ಸತಿ ಕಿತ್ತರೆ? ಹಾಂ, 50 kgನಾ? ಸೆಂಟ್ರಲ್ಲಿ ಇರೋದೆಲ್ಲ ಅಡಿಕೆನಾ? ಎಷ್ಟಿದೆ ಹುಣಸೆ? ತೆಂಗಿನ ಸಸಿ 2.5 ವರ್ಷ ಆಯಿತು ಹಾಕಿ. ನಾವು ತೆಂಗಿನ ಸಸಿಗೆ 6 ತಿಂಗಳು ಕಾಲುವೆ ನೀರಾಗುತ್ತೆ, 6 ತಿಂಗಳು ಅಲ್ಲಿ ಬೋರ್ ಕೊಡ್ತಿದ್ವಿ. ಬೋರ್ ನೀರಿಂದ ಇದಕ್ಕೆಲ್ಲ ಸಪ್ಲೈ ಆಗುತ್ತೆ. ಅದು ಬಿಟ್ಟು ವಿಕೆಯಲ್ಲಿ ಒಂದು ಆ್ಯಪಲ್ ಗಿಡ ತಂದು ಹಾಕಿದ್ದೀನಿ. ನೋಡೋಣ, 1 ವರ್ಷ ಆಯಿತು, ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಬೆಳೀತಾ ಐತೆ. ತೆಂಗಿನ ಸಸಿ ಹಾಕಿ 2.5 ವರ್ಷ ಆಯಿತು. ನೋಡೋಣ, ಇನ್ನೊಂದು 2.5 ವರ್ಷಕ್ಕೆ ಫಲ ಕೊಡುತ್ತೆ ಇದೆಲ್ಲ. ಬೋರಿದು ನೀರು ಆನ್ ಮಾಡ್ತೀನಿ. ಎಷ್ಟು ದಿವಸ ಆಯಿತು ನೀವು ಬೋರ್ ಕೊಡಿಸಿ? ನಾಳೆ 1 ವರ್ಷ ಆಯಿತು. ಮನೆಗಾಗಲಿ ಅಂತೇಳಿ ಒಂದು 20 ಏಲಕ್ಕಿ ಬಾಳೆ ಗಿಡ ಹಾಕಿದ್ದೀವಿ. ನೋಡಿ, ಮನೆಗಾಗಲಿ ಅಂತ ಪಪಾಯ ಬಿಟ್ಟೈತೆ, ಹೈಬ್ರಿಡ್ ಪಪಾಯ ಇದು. ನೋಡಿ, ಇದೆಲ್ಲ ರಾಗಿ. ಇದು ಪಕ್ಕದ ಗದ್ದೆಯವ್ರದ್ದು. ನೋಡಿ, ರಾಗಿ ಹಾಕಿದರೆ, ನಾವು ತೆಂಗು ಅಡಿಕೆ ಹಾಕಿದ್ದೀವಿ. ಬೆಳೆಸಿರೋದು. ನಮ್ಮಪ್ಪ ಬೈತಾನೆ ಬಾಯಿ ಬಂದಂಗೆ, ಏನು ಮಾಡ್ತೀರಾ ಬೆಂಗಳೂರಲ್ಲಿ ನೀವು ಅಂತ.
ನೋಡಿ ಬೆಂಗಳೂರಲ್ಲಿ ಇಲ್ಲಿ ಬಂದು ಆರಾಮಾಗಿ ಸ್ಯಾಟರ್ಡೆ ಸಂಡೇ ಆರಾಮಾಗಿ ಇಲ್ಲಿದ್ದು ಹೋಗ್ಬೋದು. ನೋಡಿ ಬೆಳೆದಿದ್ರೆ ಎಷ್ಟು ಖುಷಿ ಆಗುತ್ತೆ. ತೆಂಗಿನ ಸಸಿ ಬೆಳೆದಿದ್ರೆ ನೋಡೋಕ್ಕೆ ಒಂದು ಖುಷಿ. ಇನ್ನೊಂದು 2 ವರ್ಷ ಎಳ್ನೀರು ಬರುತ್ತೆ, ಒಳ್ಳೆ ನೆರಳು ಬರುತ್ತೆ, ಆರಾಮಾಗಿ ಪಾರ್ಟಿ ಗಿಟಿ ಮಾಡ್ಬೋದು ಕುತ್ಕೊಂಡು ಪಕ್ಕದಲ್ಲಿ. ಚೆನ್ನಾಗಿರೋದು ಅತ್ತಿಗೆ ಈ ಬದಿಗೆ ಏನಾರು ಹಾಕ್ಬೇಕು. ಕೈ ಕೊಡಿ. ಹಾಂ ಏನು ಹೇಳ್ತೇಳು ಆ ಥರ ಇಲ್ಲಿ ಬದಿಗೆ ಏನಾರು ಹಾಕ್ಬೇಕು. ಇಲ್ಲಿ ಇನ್ನೂ ಸ್ವಲ್ಪ ಫೆನ್ಸಿಂಗ್ ಎಲ್ಲ ಮಾಡಿಸ್ಬೇಕು. ಇಲ್ಲಿ ಇವೆಲ್ಲ ನಾವು ಹಾಕ್ತಾಗ ಚಿಕ್ಕ ಚಿಕ್ಕ ಸಸಿಗಳು ನೋಡಿ. ಇದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಅವಾಗಿಂದ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ನನಗೆ. ಏನಾದರೂ ನಮ್ಮದೇ ಒಂದು ಸ್ವಂತ ಮಾಡಬೇಕು, ಏನಾದರೂ ಒಂದು ನಮ್ಮದೇ ಡೆವಲಪ್ ಮಾಡಬೇಕಂತ ತುಂಬ ಆಸೆ. ನನ್ನ ಹೆಂಡತಿಗೆ ಹೇಳಿದ್ದಕ್ಕೆ ಅವಳೇ ಮಾಡು ಅಂತ ಹೇಳಿದ್ಲು. ಸೊ ಅವಳಿಗೆ ಇಷ್ಟದಿಂದ ನಮ್ಮ ಅಪ್ಪನ ಕೇಳಿ ನಮ್ಮ ಅಪ್ಪನ ಒಪ್ಪಿಗೆ ಪಡೆದು ಆಮೇಲೆ 2 ವರ್ಷ ಆಯಿತು. 2 ವರ್ಷಕ್ಕೆ ಇಷ್ಟು ಮಾಡಿದ್ದೀವಿ. ಮುಂಚೂರು ಡೆವಲಪ್ ಮಾಡಬೇಕು ಇದನ್ನೆಲ್ಲ. ಇನ್ನು ಸಸಿಗಳು ಹಣ್ಣಿನ ಗಿಡಗಳೆಲ್ಲ ತಂದು ಹಾಕಬೇಕು. ಅದೆಲ್ಲ ಮಳೆಗಾಲದಲ್ಲಿ GKVKಯಿಂದ ತಂದು ಎಲ್ಲ ಗಿಡನೂ ನೆಡ್ತೀನಿ ಇಲ್ಲಿ. ಪಿಂಕ್ ತೈವಾನ್ ಸೀಬೆ ಇದು ನೋಡಿ. ಸೀಬೆ ಗಿಡ ಬೆಳೆದೈತೆ, ಚೆನ್ನಾಗಿ ಬೆಳೆದೈತೆ ಹಾಕಿರೋದಕ್ಕೆ. ಮೋಸ್ಟ್ಲಿ ಮುಂದಿನ ತಿಂಗಳು ಮುಂದಿನ ವರ್ಷದಲ್ಲಿ ಬರ್ಬೋದು. ಮೋಸ್ಟ್ಲಿ ಇದು ಫಲ ಕೊಡ್ಬೋದು. 15 ವರ್ಷದ ಹಳೆ ಹುಣಸೆ ಮರಗಳು 2 ಇದೆ ನೋಡಿ. ಇದು 2 ಫಲ ಬಿಟ್ಟೈತೆ. ಇದೆಲ್ಲ ತೊಗರಿ ಬೆಳೆ. ನಮ್ಮಪ್ಪ ಸೆಂಟ್ರಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ. ಇದೊಂದು 7-8 ತಿಂಗಳು ಅಡಿಕೆ ಗಿಡಗಳು ನೋಡಿ. ಇದು ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಉದ್ದ ಬೆಳೆದೈತೆ. ನಮ್ಮಪ್ಪ ಟೈಮ್ಗೆ ಯಾವುದಕ್ಕೂ ಇದು ಎಲ್ಲದಕ್ಕೂ ಆರ್ಗ್ಯಾನಿಕ್ಕೆ. ಇದು ಯಾವುದೇ ಥರ ಯೂರಿಯಾ ಅದು ಇದು ಹಾಕಲ್ಲ. ಎಲ್ಲ ನಾಟಿ ಗೊಬ್ಬರನೇ. ಹಸು ಇದೆ ನಮ್ಮ ಹತ್ರ, ಅದ್ರ ಗೊಬ್ಬರನೇ ಇದಕ್ಕೆ ಹಾಕೋದು. ಒಂದು 200-250 ಗಿಡ ಇದೆ ಅಡಿಕೆ ಗಿಡ. ಇದರಲ್ಲಿ 10 ಗುಂಟೆ ಇದೆ. 10 ಗುಂಟೆಯಲ್ಲಿ 200 ಅಡಿಕೆ ಗಿಡ ಐತೆ. 6 ಅಡಿಗೆ 6 ಅಡಿ ಒಂದು ಸಸಿ ಇದೆ ಇದರಲ್ಲಿ. ಇದಕ್ಕೆಲ್ಲ ಬರೀ ನಾಟಿ ಗೊಬ್ಬರನೇ ನಮ್ಮಪ್ಪ ಹಾಕೋದು. ಇದೆಲ್ಲ ಟೇಕ್ ಕೇರ್ ನಮ್ಮಪ್ಪ.